ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ನಾನಿವತ್ತು ನಿಮಗೆ ಒಬ್ಬಟ್ಟು ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟಿಗೆ ರುಚಿಗೆ ತಕ್ಕನಷ್ಟು ಉಪ್ಪು ಹಾಕ್ಕೊಂಡು ನೀರಲ್ಲಿ ಚೆನ್ನಾಗಿ ಕಲಿಸ್ಕೊತೀನಿ. ನೋಡ್ತಾ ಇದ್ದೀರಾ ಯಾವ ರೀತಿ ಕಲಿಸ್ಕೊಂಡಿದ್ದೀವಿ ಅಂತ. ಅದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಕಲಿಸ್ಕೊಳ್ಳೋಣ. ಕಲಿಸ್ಕೊಂಡಾದ್ಮೇಲೆ ಇದನ್ನು ನೆನೆಯೋಕ್ಕೆ ಒಂದು ಕಡೆ ಎತ್ತಿಡೋಣ. ತೊಗರಿಬೇಳೆನ ಬೇಯೋಕ್ಕೆ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 2 ಕಪ್ ತೊಗರಿಬೇಳೆ ತಗೊತಾ ಇದ್ದೀನಿ. ತೊಗರಿಬೇಳೆನೂ ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ, ಏಕೆಂದರೆ ಬೇಯಿಸಿದ ನೀರು ನಮಗೆ ಸಾಂಬಾರಿಗೆ ಬೇಕಾಗುತ್ತೆ. ನಿಮಗೆ ಸಾಂಬಾರ್ದು ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಮಾಡಿ. ಬೇಳೆ ಎಲ್ಲ ಬಸ್ಕೊಂಡಾದ್ಮೇಲೆ ಮತ್ತೆ ನಾನು ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊತೀನಿ. ಸಾಂಬಾರಿಗೆ ಸ್ವಲ್ಪ ಬೇಳೆ ಬೇಕಾಗುತ್ತೆ, ಹಾಗಾಗಿ ನಾವಿಲ್ಲಿ ಸಾಂಬಾರಿಗೆ ಬೇಕಾಗಿರೋಷ್ಟು ಬೇಳೆನ ಎತ್ತಿಟ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನಿಲ್ಲಿ 1 kg ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. 1 kg ತೊಗರಿಬೇಳೆಗೆ 1 kg ಬೆಲ್ಲ ಸಮಾನ ಪ್ರಮಾಣದಲ್ಲಿ ಹಾಕಬೇಕು. ಯಾವ ಲೋಟದಲ್ಲಿ ಬೇಳೆ ತೊಗೊಂಡಿದ್ವೋ ಅದೇ ಲೋಟದಲ್ಲಿ ಬೆಲ್ಲ ಮೆಷರ್ ಮಾಡ್ಕೊತಾ ಇದ್ದೀವಿ. ನಾವಿಲ್ಲಿ 2 ಲೋಟ ಬೇಳೆ ತೊಗೊಂಡಿರೋದಕ್ಕೆ 4 ಲೋಟ ಬೆಲ್ಲ ತೊಗೋತಾ ಇದ್ದೀವಿ. ಬೇಯಿಸಿಟ್ಕೊಂಡಿರೋವಂಥ ಬೇಳೆಗೆ ಬೆಲ್ಲ ಹಾಕೋತಾ ಇದ್ದೀನಿ. ಇದನ್ನು ನಾವು ಸ್ಲಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು, ಇಲ್ಲಾಂದರೆ ಒತ್ತಿಬಿಡುತ್ತೆ ತಳ. ಒಂದು 4 ಏಲಕ್ಕಿ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕೋತಾ ಇದ್ದೀನಿ.
ನೋಡ್ಬೋದು ಬೆಲ್ಲ ಎಲ್ಲ ಕರಗಿ ಈ ಥರ ಆಗಿದೆ. ಕಾಯಿ ತುರ್ಕೊಳ್ಳೋಣ. ಎರಡು ಲೋಟ ಬೇಳೆಗೆ ಕಂಪ್ಲೀಟಾಗಿ ನಾವು 2 ಫುಲ್ ಕಾಯಿನ ತೊಗೊಳ್ತಾ ಇದ್ದೀವಿ. ಸೊ ತುರ್ಕೊಂಡಿರೋಂಥ ಕಾಯಿನ ಹಾಕ್ಕೊಳ್ಳೋಣ. ಕಾಯಿ ಹಾಕ್ಕೊಂಡಾದ್ಮೇಲೆ ಒತ್ತುತ್ತೆ. ಸೊ ನಾವು ಸ್ಲಿಮ್ಗೆ ಇಟ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಕಾಯಿ ಬೆಲ್ಲ ಮತ್ತು ಬೇಳೆ ಎರಡು ಮಿಕ್ಸ್ ಆಗಿ ಒಂದು ಹದಕ್ಕೆ ಪಾಕ ಬಂದಮೇಲೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಮಿಕ್ಸಿಗೆ ಹಾಕ್ಕೊತಿದ್ದೀವಿ. ಆ್ಯಕ್ಚುಲಿ ಮಿಕ್ಸಿಗಿನ್ನ ಗ್ರೈಂಡರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಮನೇಲಿ ಗ್ರೈಂಡರ್ ಇದ್ದರೆ ನೀವು ಟ್ರೈ ಮಾಡ್ಬೋದು. ಸೊ ನೋಡಿ, ಈ ಹದಕ್ಕೆ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ನಾವು. ಗ್ರೈಂಡ್ ಮಾಡ್ಕೊಂಡಿದ್ದಂಥ ಬೇಳೆದನ್ನ ನಾವು ಈ ಥರ ಉಂಡೆ ಕಟ್ಕೊಂಡು ಇಟ್ಕೊತಾ ಇದ್ದೀವಿ. ನಾವು ಮುಂಚೆನೇ ಕಲಿಸ್ಕೊಂಡು ಇಟ್ಕೊಂಡಿದ್ದಂಥ ಮೈದಾ ಹಿಟ್ಟು ನೋಡ್ತಾ ಇದ್ದೀರಾ, ನೆನೆದು ಅದು ಈ ಹದಕ್ಕೆ ಬಂದಿದೆ ಸಾಫ್ಟಾಗಿ. ನೋಡ್ತಾ ಇರ್ಬೋದು, ಸ್ವಲ್ಪ ಕಣ್ಕನ ತೊಗೊಂಡು ನಾವು ಇದನ್ನು ಮೈದಾ ಹಿಟ್ಟನ್ನ ಕಲಿಸ್ಕೊಂಡಿರೋದನ್ನು ನಮ್ಮ ಕಡೆ ಕಣ್ಕ ಅಂತ ಕರಿತೀವಿ. ಸೊ ನಿಮ್ಮ ಕಡೆ ಏನಂತ ಹೇಳ್ತಾರೆ ಅಂತ ಕಾಮೆಂಟ್ ಮಾಡಿ ಆಯಿತಾ. ಸೊ ಈ ಥರ ಸ್ಪ್ರೆಡ್ ಮಾಡಿಕೊಂಡು ನಾವು ಉಂಡೆ ಏನು ಮಾಡಿಟ್ಕೊಂಡಿದ್ದೀವಿ, ಹೂರ್ಣ ಅಂತ ನಮ್ಮ ಕಡೆ ಕರಿತೀವಿ. ಅದನ್ನು ಹಾಕ್ಕೊಂಡು ಈ ಥರ ನೀಟಾಗಿ ಒಂದು ಕಡೆಯಿಂದ ಫುಲ್ ಕವರೇಜ್ ಮಾಡ್ಕೊಳ್ಳೋಣ. ಕವರ್ ಮಾಡಿಕೊಂಡು ನಾವಿಲ್ಲಿ ಹೋಳಿಗೆ ಪೇಪರ್ ತರಿಸ್ಕೊಂಡಿದ್ದೀವಿ. ಸೊ ಈ ಥರ ಹೋಳಿಗೆ ಪೇಪರ್ ಮೇಲೆ ಚೆನ್ನಾಗಿ ತಟ್ಟಿ ಬೇಯಿಸ್ಕೊಳ್ಳೋಣ.
ಒಂದೊಂದಾಗೆ ತೊಟ್ಕೊಂಡು ಒಬ್ಬಟ್ಟನ್ನ ನಾವು ಈ ಥರ ಎತ್ತಿಟ್ಕೊತಾ ಇದ್ದೀವಿ. ಹೊಸ ಮರ ಬರುತ್ತೆ ನೋಡಿ, ಅದರಲ್ಲಿ ಹಾಕಬೇಕು. ನಾವು ಸಮಥಿಂಗ್ ಏನೋ ಪಾಲಿಷ್ ಮಾಡಿಸ್ತೀವಲ್ಲ ಆ ಥರ ಮರದಲ್ಲಿ ಹಾಕ್ಬಿಟ್ರೆ ಅದೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಸೊ ಹೊಸ ಮರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ನಿಮ್ಮ ಕನ್ವೀನಿಯನ್ಸ್ ನಿಮ್ಗೆ ಯಾವುದ್ರಲ್ಲಿ ಬೇಕೋ ಅದು ಹಾಕ್ಕೊಳ್ಳಿ. ಸೊ ಒಬ್ಬಟ್ಟಿಗೆ ನಾವಿಲ್ಲಿ ಕಾಯಿ ರಸ ಮಾಡ್ಕೊತಾ ಇದ್ದೀವಿ. ಸೊ ಅದೊಂದು ಗ್ಲಿಮ್ಸ್ ಹಾಕಿದ್ದೀನಿ ನಾನು ನಿಮಗೆ ನೋಡ್ಬೋದು. ನಿಮಗೇನಾದರೂ ಒಬ್ಬಟ್ಟಿನ ಸಾರ್ದು ರೆಸಿಪಿ ಬೇಕಂದರೆ ಕಾಮೆಂಟ್ ಮಾಡಿ, ನಾನು ಖಂಡಿತ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.